ಹರಿ ವಿಶ್ವವಾಸು ಸಂವತ್ಸರದಲ್ಲಿ ನಾವು ಈಗ ಜ್ಯೇಷ್ಠ ಮಾಸದಲ್ಲಿ ಇರ್ತಕ್ಕಂಥದ್ದು. ಇನ್ನೊಂದು ಸ್ವಲ್ಪ ಸಮಯದಲ್ಲಿ ಅಂತ ಹೇಳಿದರೆ ಇದೇ ಬರ್ತಕ್ಕಂತಹ 21 ತಾರೀಕಿನ ಅಂಗವಾಗಿ ಏಕಾದಶಿ ಇರ್ತಕ್ಕಂಥದ್ದು. ಜೊತೆಯಲ್ಲಿ ಆವತ್ತಿನ ಒಂದು ದಿವಸ ಅಂತ ಹೇಳಿದರೆ ವಿಶ್ವ ಯೋಗದ ದಿನವೂ ಕೂಡ ಆಗಿರ್ತಕ್ಕಂಥದ್ದು. ಆ ರೀತಿಯಲ್ಲಿ ಇರ್ತಕ್ಕಂತಹ ಒಂದು ಸಮಯದಲ್ಲಿ ಅದರಲ್ಲೂ ವಿಶೇಷವಾಗಿ ಶನಿವಾರದ ಅಂಗವಾಗಿ ಬಂದಿರತಕ್ಕಂಥದ್ದು. ಈ ಒಂದು ಸಮಯದಲ್ಲಿ ದಕ್ಷಿಣಾಯನ ಪುಣ್ಯ ಕಾಲ ಇರತಕ್ಕಂಥದ್ದು ಪ್ರಾರಂಭವಾಗ್ತಾ ಇರತಕ್ಕಂಥದ್ದು. ಆದರೆ ಉತ್ತರಾಯಣ ಏನೂ ವಿಶೇಷವಾಗಿ ಸಣ್ಣ ಪುಟ್ಟದಾದಂಥ ಸಮಸ್ಯೆಗಳನ್ನು ಎದುರಿಸಿದರೆ, ದಕ್ಷಿಣಾಯನದಲ್ಲಿ ಘನಘೋರ ಭೀಕರವಾದಂತಹ ಸಮಸ್ಯೆಗಳನ್ನು ಕೆಲವರು ನೋಡಬೇಕಾದಂಥ ಪರಿಸ್ಥಿತಿ ಉಂಟಾಗ್ತದೆ. ದಕ್ಷಿಣಾಯನ ಪ್ರಾರಂಭವಾಯಿತು ಅಂತ ಹೇಳಿ ಆದರೆ ಸಾವು ನೋವುಗಳು ಪ್ರಾರಂಭವಾಯಿತು ಅಂತಲೇ ಅರ್ಥ. ಅದೇ ಥರದಲ್ಲೇ ಅದರಲ್ಲೂ ಈ ಒಂದು ಸಂವತ್ಸರದ ಈ ಸಮಯದಲ್ಲಿ ಉಂಟಾಗ್ತಾ ಇರುವುದರಿಂದಾಗಿ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಭೂಖಂಡಾಂತರವು, ಅದರಲ್ಲೂ ತುಂಬ ಪ್ರೀತಿಸ್ತಾ ಇರ್ತಕ್ಕಂತಹ ಕೆಲವೊಂದು ವ್ಯಕ್ತಿಗಳು ಅಂತ ಹೇಳಿದರೆ ಸಂಗೀತ ಕ್ಷೇತ್ರಗಳಲ್ಲಿ ಹೆಸರನ್ನು ಮಾಡಿರ್ತಕ್ಕಂಥವರು, ಅನಂತರದಲ್ಲಿ ಕೆಲವೊಂದು ಕ್ಷೇತ್ರದಲ್ಲಿ ಹೆಸರನ್ನ ಮಾಡಿರ್ತಕ್ಕಂಥವ್ರು ದಿಢೀರ್ ಅಂತ ಹೇಳಿ ಕಳ್ಕೊಳ್ಳುವಂತಹ ಪರಿಸ್ಥಿತಿ ಹೇಳ್ತಕ್ಕಂಥದ್ದು ಬರುವ ಸಾಧ್ಯತೆಗಳು ಇರ್ತಕ್ಕಂಥದ್ದು. ಮತ್ತು ನಮ್ಮ ಭೂಮಂಡಲದಲ್ಲಿ ಕೆಲವಷ್ಟು ಭಯಾನಕರವಾದಂತಹ ಭೀಕರತೆ ಉಳ್ಳಂತಹ ಘಟನೆಗಳು ಸಂಭವಿಸುತ್ತೆ. ಹಾಗಾಗಿ ಯಾವ ಯಾವ ಭಾಗಗಳಲ್ಲಿ ದೇವನಾಮಗಳು ಸ್ಮರಣೆಯಾಗ್ತದೋ ಅಂತಹ ಪ್ರದೇಶಗಳಲ್ಲಿ, ಮತ್ತು ಅಷ್ಟೇ ಅಲ್ಲದೆ ಯಾವೆಲ್ಲ ಪರಮಾತ್ಮನ ಭಕ್ತರಿರ್ತಾರೋ ಅಂಥವರ ಮತ್ತು ಅಂತಹ ಕಂಟಕಗಳಲ್ಲಿ ಇರತಕ್ಕಂಥವರು ಸರಿಯಾಗಿ ಅದಕ್ಕೆ ಸೂಕ್ತವಾದಂತಹ ರೀತಿಯಾದಂತಹ ಶಕ್ತಿಯನ್ನು ಪಡ್ಕೊಂಡ್ರೆ ಮಾತ್ರ ಈ ಒಂದು ದಕ್ಷಿಣಾಯನದ ಭೀಕರತೆಯಿಂದ ಇಂಥವರು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ಮತ್ತು ಅಷ್ಟೇ ಅಲ್ಲದೆ ಎಲ್ಲ ಭಾಗಗಳಲ್ಲೂ ಕೂಡ ಪರಮಾತ್ಮನ ಅನುಗ್ರಹಾದಿಗಳನ್ನು ಯಾವೆಲ್ಲ ಪ್ರದೇಶಗಳು ಹೆಚ್ಚಿನದಾಗಿ ಪಡೆಯುತ್ತಾ ಅವು ಶಾಂತಿಯಿಂದ ಮತ್ತು ವಿಪತ್ತುಗಳಿಂದ ಪಾರಾಗುತ್ತೆ. ಹಾಗಾಗಿ ಆದಷ್ಟು ಒಳ್ಳೆಯ ರೀತಿಯಲ್ಲಿ ದೇವತಾ ಸ್ಮರಣೆ ಇತ್ಯಾದಿಗಳನ್ನು ಆದಷ್ಟು ಪ್ರಯತ್ನವನ್ನು ಪಟ್ಟು ನಿಮ್ಮ ಹಿತ ರಕ್ಷಣೆಗೋಸ್ಕರವಾಗಿ ಆದರೂ ಕೂಡ ಮಾಡಿಕೊಳ್ಳಿ.